ನೀನು ಬರೀ ಸ್ಮರಣ ಮಾತ್ರದಿಂದಲೇ ಹೇಗೆ ನಿನ್ನ ಜನ್ಮ ಸಂಸಾರ ಬಂಧನಗಳಿಂದ ನೀನು ವಿಮುಚ್ಛತೆಯನ್ನು ಪಡ್ಕೊಂಡು ನೀನು ಮುಂದಕ್ಕೆ ಹೋಗ್ತೀಯಾ. ಮತ್ತು ಈ ಸೈಕಲ್ ಬರುತ್ತಲ್ಲ, ಹುಟ್ಟು ಸಾವು ಆ ಸೈಕಲ್ಗಳಿಂದ ನೀನು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನೀನು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಅಂತ ಅವರೆಲ್ಲ ಹೇಳ್ತಾ ಹೋಗ್ತಾರೆ. ಏನಕ್ಕೆ ಇವತ್ತು ಎಲ್ಲರ ಮನೇಲಿ ಅತ್ತೆ ಸೊಸೆಗೆ ಜಗಳ ಆಡೋದು, ಕಚ ಅಂತ ಕಿತ್ತಾಡೋದು, ಅಪ್ಪ ಅಮ್ಮಂದ್ರು ಜಗಳ ಆಡೋದು. ಫಸ್ಟ್ 25 ವರ್ಷಗಳಲ್ಲಿ ನೀನು ಬ್ರಹ್ಮಚರ್ಯವನ್ನು ಪರಿಪಾಲನೆಯನ್ನು ಮಾಡು ಅಂತ ಹೇಳಿದ್ರೆ ನೀನು ಯಾರನ್ನೋ ಪ್ರೀತಿಸಬೇಡ ಅನ್ನೋದು ಅಷ್ಟೇ ಅಲ್ಲ, ಬ್ರಹ್ಮಜ್ಞಾನವನ್ನು ಪಡ್ಕೊಳ್ತಾ ನೀನು ವಿದ್ಯಾರ್ಥಿಯಾಗಿ ನೀನು ಆ ರೀತಿ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ನೀ ಬೆಳಿಬೇಕು ಅನ್ನೋದು, ಅದು ಬ್ರಹ್ಮಚರ್ಯ. ಅದಾದ್ಮೇಲೆ ನಿಂಗೆ ಗೃಹಸ್ಥನಾಗೋದಕ್ಕೂ ಪರಮಾತ್ಮ ನಿಂಗೊಂದು ಆಶ್ರಮವನ್ನು ಕೊಟ್ಟಿದ್ದಾನೆ. ಯಾವ ಧರ್ಮವನ್ನ ಪಾಲಿಸ್ತಾ ಹೋಗ್ಬೇಕು ಜೀವನದಲ್ಲಿ, ಅದೇ ಯುಧಿಷ್ಠಿರ ಉವಾಚ ಹೇಳ್ತಾರಲ್ಲ, ಕಿಮೇಕಂ ದೇವತಂ ಲೋಕೆ ಕಿಂವಾಪ್ಯೇಕಂ ಪಾರಾಯಣಂ. ಯಾವುದನ್ನ ಪಾರಾಯಣ ಮಾಡಬೇಕು, ಏನನ್ನ ಹೇಳಬೇಕು, ಯಾರನ್ನ ದೇವರು ಪರಮದೇವರು ಅಂತ ಕನ್ಸಿಡರ್ ಮಾಡಬೇಕು ಅಂತ ಅಲ್ಲಿಂದ ಶುರು ಮಾಡ್ತಾ ಹೋಗ್ತಾರೆ. ಆವಾಗ ದೇವದೇವಂ ಜಗತ್ಪ್ರಭುಂ ಅನಂತಂ ಪುರುಷೋತ್ತಮಂ ಅಂತ, ಅಂದ್ರೆ ಅವನೇ ಪುರುಷೋತ್ತಮನಾದವನು, ಅನಂತನಾದವನು, ನಿತ್ಯನಾದವನು, ಆಮೇಲೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ನೆಲೆಸಿರೋ ಅಂಥವನು, ಇವನೇ ಪರಮ ಪುರುಷ ಅಂತ ಕೃಷ್ಣನ್ನ ಎದುರುಗಡೆ ತೋರಿಸ್ತಾರೆ. ಅಲ್ಲಿಂದ ಅವರು ಸಹಸ್ರನಾಮನ, ಯಾಕೆಂದ್ರೆ ಅವ್ನು ಆಲ್ರೆಡಿ ಆ ಬಾಣ ಬಿಟ್ಟಾಗ ನಾರಾಯಣಂದು ಅವ್ರ ಪಾದಗಳ ಹತ್ರ ಹೋಯ್ತು ಅಂತ ಅವ್ರಿಗೆ ಅರಿವಾಯ್ತಲ್ಲ ಅವನೇ ನಾರಾಯಣ ಅಂತ. ಆವಾಗ ಅವರು ಸಹಸ್ರನಾಮಗಳನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ವಿಷ್ಣು ಸಹಸ್ರನಾಮ ಅಂದ್ರೆ ವಿಷ್ಣುವಿನ 1000 ಹೆಸರುಗಳು, 1008 ಜೋಡಿಸ್ಕೊಳ್ತಾರೆ. ಆ 1000 ಹೆಸರುಗಳನ್ನ ಹೇಳ್ತಾ ಹೋದಾಗ್ಲೇನೆ ನೀನು ಬರೀ ಸ್ಮರಣ ಮಾತ್ರದಿಂದಲೇ ಹೇಗೆ ನಿನ್ನ ಜನ್ಮ ಸಂಸಾರ ಬಂಧನಗಳಿಂದ ನೀನು ವಿಮುಚ್ಛತೆಯನ್ನು ಪಡ್ಕೊಂಡು ನೀನು ಮುಂದಕ್ಕೆ ಹೋಗ್ತೀಯಾ. ಮತ್ತೆ ಈ ಸೈಕಲ್ ಬರುತ್ತಲ್ಲ, ಹುಟ್ಟು ಸಾವು ಆ ಸೈಕಲ್ಗಳಿಂದ ನೀನು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಸೊ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನೀನು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಅಂತ ಅವರೆಲ್ಲ ಹೇಳ್ತಾ ಹೋಗ್ತಾರೆ. ಅಲ್ಲೇನಾಗತ್ತೆ, ಎಲ್ಲ ವಿಷ್ಣು ಸಹಸ್ರನಾಮ ಮುಗಿಯತ್ತೆ. ಆವಾಗ ಒಂದು ಪುರಾಣದಲ್ಲಿ ಕತೆ ಇರೋದೇನು ಅಂತ ಹೇಳಿದ್ರೆ ವ್ಯಾಸರು ಬರ್ಕೊಂಡ್ರು ಅಂತ ಅನ್ನೋದನ್ನ, ಅಂದ್ರೆ ಅವರ ಶರೀರವಾಣಿಯಲ್ಲಿ. ಇನ್ನೊಂದ್ರಲ್ಲಿ ಕತೆ ಇರೋದೇನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಕೇಳಿಸ್ಕೊಂಡ್ಬಿಟ್ವಿ, ಕೃಷ್ಣ ಹೇಳ್ತಾನೆ ಇನ್ನೊಂದ್ಸತಿ ನಾನು ಭೀಷ್ಮರ್ಗೆ ಹೇಳೋಕ್ಕಲ್ಲ, ಯಾರು ರೆಕಾರ್ಡ್ ಹೆಂಗ್ ಮಾಡ್ಕೊಳ್ಳೋದು, ಆಕಾಶಕ್ಕೆ ರೆಕಾರ್ಡ್ ಆಗಬೇಕು, ನಮ್ಮ ಜ್ಞಾನದಲ್ಲಿ ರೆಕಾರ್ಡ್ ಆಗಬೇಕು ಹೆಂಗೆ ಅಂತ. ಆವಾಗ ಸಹದೇವ ಒಂದು ಕ್ರಿಸ್ಟಲ್ ಹಾಕ್ಕೊಂಡಿರ್ತಾರೆ. ಯಾಕೆ ಇವತ್ತಿಗೂ ನಮ್ಮ ಮನೆಯಲ್ಲಿ ಕ್ರಿಸ್ಟಲ್ಗಳಲ್ಲಿ ನಾವು ಜ್ಯೋತಿರ್ಲಿಂಗ, ಕ್ರಿಸ್ಟಲಲ್ಲಿ ನಾವು ಶ್ರೀಚಕ್ರ ಎಲ್ಲ ಇಟ್ಕೊಳ್ತೀವಿ ಅಂದ್ರೆ ಎನರ್ಜಿನ ಹೆಂಗ್ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಅಂತ. ಯಾರ ವಸ್ತು ಅದನ್ನ ಮಾಡ್ಕೊಂಡಿರಬಹುದು ಅಂತ. ಇವಾಗ ಚಿನ್ನ ಒಡವೆ ಎಲ್ಲ ಮಾಡ್ಕೊಂಡ್ರಲ್ಲ, ಸಹಸ್ರನಾಮ ಹೇಳ್ಬಿಟ್ರು ನಾವೆಲ್ಲ ಸಂತೋಷವಾಗಿ ಕೇಳಿಸ್ಕೋತಾ ನಿಂತಿದ್ವಿ ಅಂತ ಸಹದೇವ ಒಂದು ಕ್ರಿಸ್ಟಲ್ ಪೆಂಡೆಂಟ್ ಹಾಕೊಂಡಿರ್ತಾರೆ, ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅವಾಗ ಕೃಷ್ಣ ಹೇಳ್ತಾನೆ ಸಹದೇವನ್ಗೆ, ನೀನು ಹೋಗಿ ಅಲ್ಲಿ ಕೂತು ತಪಸ್ ಮಾಡು, ಮತ್ತೆ ಆ ಕ್ರಿಸ್ಟಲಿಂದ ಅದು ವಾಪಸ್ ಬರುತ್ತೆ ಎನರ್ಜಿ, ಅದನ್ನ ನೀನು ರೆಕಾರ್ಡ್ ಮಾಡಿ ಇಟ್ಕೋ. ರೆಕಾರ್ಡ್ ಇನ್ ದ ಫಾರ್ಮ್ಯಾಟ್ ಆಫ್ ರೈಟಿಂಗ್ ಆರ್ ಇನ್ ದ ಫಾರ್ಮ್ಯಾಟ್ ಆಫ್ ಯಾವ್ದ್ರ ಮೂಲಕ ಅವಾಗ ಮಾಡ್ತಾ ಇದ್ರು, ಹಂಗೆ ಮಾಡಿ ಅದು ಸಹದೇವನ ಕ್ರಿಸ್ಟಲ್ ಇಂದ ಬಂದು ಎಲ್ರಿಗೂ ಮತ್ತೆ ತಿರ್ಗಾ ಎಲ್ರಿಗೂ ಅದೇ ವಿಷ್ಣು ಸಹಸ್ರನಾಮ ಬರ್ತಾ ಹೋಯ್ತು ಅಂತ ಅನ್ನೋದು. ಸೊ ಮೊದಲನೇ ಬಾರಿಗೆ ವಿಷ್ಣು ಸಹಸ್ರನಾಮ ಗೊತ್ತಾಗಿದ್ದು ಹೀಗೆ. ಮೊದಲನೇ ಬಾರಿಗೆ ವಿಷ್ಣು ಸಹಸ್ರನಾಮ ಹೇಳಿದ್ದೆ ಭೀಷ್ಮ ಪಿತಾಮಹರು. ವಿಷ್ಣುವನ್ನ ನೀವು ಪೂಜಿಸ್ಲೇಬೇಕು, ವಿಷ್ಣುನೇ ಪರಮ ದೇವರು, ಸೊ ಅವನಿಗೆ ನೀವು ಶರಣಾಗತಿಯನ್ನ ತಗೊಳ್ಳೇಬೇಕು. ಆಮೇಲೆ ವಿಷ್ಣು ಸಹಸ್ರನಾಮದ ಎಂಡಲ್ಲೂ ನೋಡಿ, ಇದೆಷ್ಟು ಎಲ್ಲವನ್ನು ಯುದ್ಧವನ್ನು ನೋಡ್ತಾ ಇವನ್ ಶಿವ ಮತ್ತೆ ಪಾರ್ವತಿ ಕೂತಿದ್ದಾಗ್ಲೂ ಪಾರ್ವತಿ ಒಂದು ಪ್ರಶ್ನೆ ಕೇಳ್ತಾಳೆ, ನಾನು ಎಷ್ಟೋ ಜನರಿಗೆ ಸಹಸ್ರನಾಮ ಓದಕ್ಕಾಗಲ್ಲ, ಆವಾಗ ಏನನ್ನ ಹೇಳಬಹುದು, ಒಂದು ಸಣ್ಣ ಮಂತ್ರ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಅದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸೊ ವಿಷ್ಣುವಿನ ಪೂರ್ಣ ಮಂತ್ರವನ್ನ ಹೇಳಕ್ಕಾಗಲ್ಲ ಅಂತಂದಾಗ ರಾಮಂದ್ ಹೇಳು ಅಂತನ್ಬಿಟ್ಟು ತುಂಬಾ ಚೆನ್ನಾಗಿ ಶಿವನೇ ಹೇಳ್ಕೊಡ್ತಾನೆ. ಶಿವ ರಾಮನ್ ಪೂಜೆ ಮಾಡ್ತಿದ್ದ ಅನ್ನೋ ರೀತಿಲಿ ಅವ್ರು ಅದನ್ನ ಹೇಳ್ಕೊಡ್ತಾರೆ. ಸೊ ಇದೆಷ್ಟೋ ಜನರದಲ್ಲಿ ಕಾನ್ವರ್ಸೇಷನ್ ಇದೆ. ಇವನ್ ವೈಶಂಪಾಯನ ಉವಾಚ, ವೈಶಂಪಾಯನ ಇವರ ಅಂದ್ರೆ ವ್ಯಾಸರ ಶಿಷ್ಯನಾಗಿರ್ತಾರೆ. ಅವರು ವ್ಯಾಸರು ಹೇಳಿ ಬರ್ಕೊಳ್ಳೋದನ್ನ ವೈಶಂಪಾಯನ ಫಸ್ಟ್ ಟೈಮ್ ಬಂದು ಎಲ್ರಿಗೂ ಹೇಳ್ಕೊಡಕ್ ಶುರು ಮಾಡ್ತಾರೆ. ಇದು ಅಲ್ಲಿಂದ ಶುರುವಾಯ್ತು. ಅಲ್ಲಿಂದ ಎಲ್ಲರ ಮನೇಲೂ ನೋಡಿ, ಕಲಿಯುಗದಲ್ಲಿ ಇವಾಗ ನಮ್ಮ ಮನೆಗಳಲ್ಲೂ ವಿಷ್ಣು ಸಹಸ್ರನಾಮ ಹೇಗೆ ಪ್ರಚಲಿತವಾಗಿದೆ. ಭೀಷ್ಮ ಪಿತಾಮಹರು ಮೊದಲನೇ ತಾನು ಹೇಳಿಕ್ಕೆ. ಹೌದು. ಮತ್ತೆ ನೀವು ಪಾಂಡವ್ರ ಬಗ್ಗೆ ಮಾತಾಡ್ತಿದ್ರಲ್ಲ, ಈಗ ಪಾಂಡವರು 5 ಜನ ಪಂಚ ಪಾಂಡವರು ಇದ್ರು. ಈಗ ಸ್ವರ್ಗಕ್ಕೆ ಯುಧಿಷ್ಠಿರ ಮಾತ್ರನೇ ಸ್ವರ್ಗಕ್ಕೆ ಹೋಗಕ್ಕೆ,
ಇನ್ ಮಿಕ್ಕಂತ 5 ಜನ ಹೋಗಕ್ಕಾಗ್ಲಿಲ್ಲ. ಕಾರಣ ಏನು ಅಂದ್ರೆ ದ್ರೌಪದಿಗೆ ಅರ್ಜುನನ ಮೇಲೆ ಮೋಹ ಇತ್ತಂತೆ. ಹೌದು. ಒಂದೊಂದು ನಕುಲನಿಗೆ ತಾನು ಸುಂದರವಾದಂತ ವ್ಯಕ್ತಿ, ತನಗಿಂತ ಜಗತ್ತಲ್ಲಿ ಯಾರು ಚೆನ್ನಾಗಿಲ್ಲ ಅನ್ನೋ ಒಂದು ಅಹಂ ಇತ್ತಂತೆ. ಸಹದೇವನಿಗೆ ತನಗಿರ್ತಕ್ಕಂಥ ಬುದ್ಧಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ. ಇನ್ನ ಭೀಮನಿಗೆ ತಾನೇ ಪರಾಕ್ರಮಿ, ತನ್ನಲ್ಲಿರೋ ಶಕ್ತಿ ಯಾರಿಗೂ ಇಲ್ಲ ಅಂತ. ಅರ್ಜುನಂಗೂ ನಾನೇ ಇನ್ನು ಅರ್ಜುನಂಗೆ ನಾನೇ ಎಲ್ಲ ಇತ್ತು ಅಂತ. ಹೌದು. ಆ ದ್ರೌಪದಿಗೆ ಅರ್ಜುನನ ಮೇಲೆ ಮೋಹ ಇತ್ತು. ಹೌದು. ಆದ್ರೆ ಯುಧಿಷ್ಠಿರ ಧರ್ಮರಾಯ ಒಬ್ಬರಿಗೆ ಅಂತ ನೋಡಿ, ಅವ್ರ ಜೊತೆ ನಾಯಿನೂ ಹೋಗುತ್ತಲ್ಲ. ನಾಯಿನೂ ಹೋಗುತ್ತೆ. ಇಲ್ಲ, ಅದೆಲ್ಲ ಚೆನ್ನಾಗಿದೆ. ಇದೇನ್ ಗೊತ್ತಾ, ನನ್ನ ಜನಗಳಿಗೆ ಅದೇ ಹೇಳೋದು, ಪುರಾಣಗಳನ್ನ ನೀವು ಓದ್ತಾ ಹೋದಾಗ ಎಷ್ಟೊಂದು ಉಪಕಥೆಗಳು, ಅದೇ ರೀತಿ ವಿಷ್ಣು ಪುರಾಣ ಈಗ ನೆಕ್ಸ್ಟ್ ಮಾತಾಡ್ತೀವಲ್ಲ, ಎಷ್ಟೊಂದು ಕಥೆಗಳು ಇದೆ ಅಂದ್ರೆ ಮಕ್ಕಳಿಗೆ ಹೇಳೋದಕ್ಕೆ. ನೀತಿ ಕಥೆಗಳನ್ನ ನೀವು ಹೇಳ್ತಾ ಹೋದಾಗ ಎಲ್ಲಾದ್ರ ಬಗ್ಗೆ ವ್ಯಾಮೋಹ ಇಟ್ಕೋಬೇಕು. ಆ ವ್ಯಾಮೋಹವನ್ನ ಯಾವಾಗ ಬಿಡ್ತಾ ಹೋಗ್ಬೇಕು ಅಂತ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾಗ ವಿಷ್ಣು ಚತುರ್ವಿಧ ಪುರುಷಾರ್ಥಗಳನ್ನ ಹೇಗೆ ಹೇಳಿದ್ನೋ, ಆಶ್ರಮಗಳನ್ನು ಮಾಡ್ದ. 4 ತರ ಆಶ್ರಮನೂ ಸೃಷ್ಟಿ ಮಾಡಿದ್ರು. ಅದ್ರಲ್ಲಿ ಏನು ಅಂದ್ರೆ ಬ್ರಹ್ಮಚರ್ಯ, ವಾನಪ್ರಸ್ಥ, ಬ್ರಹ್ಮಚರ್ಯ ಗೃಹಸ್ಥಕ್ಕೆ ಹೋಗ್ತಾನೆ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸಕ್ಕೆ ಹೋಗ್ತಾನೆ. ಇದನ್ನ ಯಾಕೆ ಇವತ್ತಿಗೂ ನಾನು ಉಲ್ಲೇಖಿಸಿ ಹೇಳ್ತಿದ್ದೀನಿ ಅಂದ್ರೆ, ನಾವೆಲ್ಲರೂ ಮನುಷ್ಯ ಜಾತಿಲಿ ಹುಟ್ಟಿರೋರು, ದಯವಿಟ್ಟು ನಾವ್ ಇದನ್ನೆಲ್ಲ ಪಾಲಿಸ್ಬೇಕು. ಏನಕ್ಕೆ ಇವತ್ತಿಗೂ ಎಲ್ಲಾರ ಮನೇಲಿ ಅತ್ತೆ ಸೊಸೆಗೆ ಜಗಳ ಆಡೋದು, ಕಚ ಅಂತ ಕಿತ್ತಾಡೋದು, ಅಪ್ಪ ಅಮ್ಮಂದ್ರು ಜಗಳ ಆಡೋದು, ಇದೆಲ್ಲ ಏನು ಗೊತ್ತಾ? ಬ್ರಹ್ಮಚರ್ಯ ಅಂತ ಹೇಳಿದ್ರೆ ನೀನ್ ಬರೀ ಹುಡುಗಿನ ಮುಟ್ಟಬೇಡ, ನೀನ್ ಹುಡುಗನ್ ಮುಟ್ಟಬೇಡ ಅನ್ನೋದೆಲ್ಲ ಬ್ರಹ್ಮಚರ್ಯ. ಬ್ರಹ್ಮಜ್ಞಾನವನ್ನ ನೀನು 25 ವರ್ಷಗಳು, ಫಸ್ಟ್ ಹಾಫ್ ಆಫ್ ಯುವರ್ ಲೈಫಲ್ಲಿ, ಫಸ್ಟ್ 25 ವರ್ಷಗಳಲ್ಲಿ ನೀನು ಬ್ರಹ್ಮಚರ್ಯವನ್ನ ಪರಿಪಾಲನೆಯನ್ನ ಮಾಡು ಅಂತ ಹೇಳಿದ್ರೆ, ನೀನ್ ಯಾರನ್ನೋ ಪ್ರೀತಿಸ್ಬೇಡ ಅನ್ನೋದು ಅಷ್ಟೇ ಅಲ್ಲ, ಬ್ರಹ್ಮಜ್ಞಾನವನ್ನ ಪಡ್ಕೊಳ್ತಾ ನೀನು ವಿದ್ಯಾರ್ಥಿಯಾಗಿ ನೀನು ಆ ರೀತಿ ಬ್ರಹ್ಮಜ್ಞಾನವನ್ನ ಪಡ್ಕೊಂಡು ನೀ ಬೆಳಿಬೇಕು ಅನ್ನೋದು. ಯಾರ ಮನೇಲಿ ಅದನ್ನ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ತಾ ಬೆಳೆಸ್ತಾರೆ? ಅದು ಬ್ರಹ್ಮಚರ್ಯ. ಅದಾದ್ಮೇಲೆ ನಿಂಗೆ ಗೃಹಸ್ಥನಾಗೋದಕ್ಕೂ ಪರಮಾತ್ಮ ನಿಂಗೊಂದು ಆಶ್ರಮವನ್ನ ಕೊಟ್ಟಿದ್ದಾನೆ. ಅದರಲ್ಲಿ ನೀನು ಗೃಹಸ್ಥನೂ ಆಗು, ಎಲ್ಲವನ್ನು ಎಂಜಾಯ್ ಮಾಡು. ನೋ ಬಡಿ ಸ್ಟಾಪಿಂಗ್ ಯು. ನೀನು ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು, ಚೆನ್ನಾಗಿ ಜ್ಞಾನ ಪಡ್ಕೋಬೇಕು, ನೆಕ್ಸ್ಟ್ ಸಂತಾನಾಭಿವೃದ್ಧಿಯನ್ನು ಮಾಡಬೇಕು, ಮಕ್ಕಳನ್ನು ಹುಟ್ಟಿಸ್ಕೋಬೇಕು, ತಿರ್ಗಾ ಆ ಮಕ್ಕಳಿಗೂ ಬ್ರಹ್ಮಚರ್ಯವನ್ನ ಹೇಳ್ಕೊಡ್ಬೇಕು. ಬ್ರಹ್ಮಚರ್ಯ ಅಂದ್ರೆ ಒಬ್ಬನೇ ಇರೋದು ಅಂತಲ್ಲ. ಎಗೇನ್ ಅಂಡ್ ಎಗೇನ್ ಐಮ್ ಟೆಲ್ಲಿಂಗ್, ಬ್ರಹ್ಮಜ್ಞಾನವನ್ನ ಚಿಕ್ಕ ವಯಸ್ಸಿಂದಾನೇ ಪಡ್ಕೊಳ್ತಾ ಹೋಗೋದು. ತುಂಬಾ ಜನರ ಮನೇಲಿ ತಪ್ಪು ಮಾಡ್ತಾರೆ, ನೀನು ಸನ್ಯಾಸಿ ಆಗ್ಬಿಡ್ತೀಯ ಕಣೋ, ಯಾಕೋ ಇಷ್ಟು ಪೂಜೆ ಮಾಡ್ತೀಯ ಅಂತ ಅಪ್ಪ ಅಮ್ಮನೇ ಹೇಳ್ಕೊಡ್ತಾರೆ. ನನಗೆ ಆಕ್ಚುಲಿ ತುಂಬಾ ಜನ ಮಕ್ಕಳು ಫೋನ್ ಮಾಡಿ, ಮ್ಯಾಮ್ ನಂಗೆ ಮಂತ್ರ ಹೇಳ್ಕೊಡಿ, ನಾನು ನಿಮ್ಮ ಪಾಡ್ಕಾಸ್ಟ್ ಎಲ್ಲ ನೋಡ್ತೀನಿ ರಾಜೇಶ್ ರಿವೀಲ್ಸ್ ಅಲ್ಲಿ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಅಂದ್ರೆ ಬೈತಾರಂತೆ. ನೀನ್ ಯಾಕೋ ಅದನ್ನೇ ನೋಡ್ಕೊಂಡು ಅದರಲ್ಲೇ ಭಕ್ತಿ ಕಡೆ ಹೊರಟೋಗ್ಬಿಟ್ಟಿದ್ಯಾ, ನೀ ಹುಚ್ಚ ಆಗ್ಬಿಟ್ಟಿದ್ಯಾ, ನೀನ್ ಹಿಂಗ್ಯಾಕೆ ಮಾಡ್ತೀಯಾ, ಹಿಂಗೆ. ಹುಡುಗಿರ್ಗೂ ಬೈತಾರೆ, ಹುಡುಗರ್ಗೂ ಬೈತಾರೆ. ಹಂಗೆ ಮಾಡಬೇಡಿ. ಭಕ್ತಿ ಎಷ್ಟೋ ಜನ್ಮಗಳಿಂದ ಪುಣ್ಯ ಮಾಡ್ಕೊಂಡ್ ಬಂದಿದ್ರೆ ಮಾತ್ರನೇ ಭಕ್ತಿಯನ್ನ, ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ನೀವು ಯಾವುದೋ ಅಕಾಡೆಮಿಕ್ ಎಜುಕೇಶನ್ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ರು, ಒಂದು 10,000 ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ತಯಾರು ಮಾಡ್ತೀರಾ ಅಂದ್ರೆ 25 ವರ್ಷ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳ ಜೀವನದಲ್ಲಿ. ಅದೇ ನೀವು ಬ್ರಹ್ಮಜ್ಞಾನವನ್ನ ಕೊಡ್ತಾ ಹೋದಾಗ ಅವ್ರೆಲ್ಲರಿಗಿಂತ ಯುನೀಕ್ ವ್ಯಕ್ತಿ ಆಗ್ತಾರೆ. ಅದ್ರಲ್ಲಿ ಧ್ರುವ ನಕ್ಷತ್ರದ್ದು ಆಮೇಲೆ ಒಂದು ಕತೆ ಹೇಳ್ತೀನಿ ಅದಕ್ಕೆ, ಹೆಂಗ್ ಅವ್ನು ಯುನೀಕ್ ನಕ್ಷತ್ರ ಅದ. ಸೊ ನಿಮ್ಮ ಮಕ್ಕಳು ಎಲ್ರಿಗಿಂತ ಯುನೀಕ್ ಅಂಡ್ ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂದ್ರೆ ಬ್ರಹ್ಮಚರ್ಯ ಸರಿಗಿರ್ಬೇಕು ಹುಟ್ಟದಾಗ್ಲಿಂದ 25 ವರ್ಷ. ಅದಾದ್ಮೇಲೆ ಗೃಹಸ್ಥಾಶ್ರಮಕ್ಕೆ ಹೋದಾಗ ನೋಡಿ, ನಿಮಗೆ ಬ್ರಹ್ಮಚರ್ಯ ಬ್ರಹ್ಮಜ್ಞಾನಕ್ಕೆ ಕನೆಕ್ಟ್ ಆಗಿರುವಂತ ವ್ಯಕ್ತಿಗಳು ಒಳ್ಳೆ ಗಂಡ, ಒಳ್ಳೆ ಹೆಂಡತಿ ಆಗಿರ್ತಾರೆ, ಒಳ್ಳೆ ತಂದೆ, ಒಳ್ಳೆ ತಾಯಿ ಆಗಿರ್ತಾರೆ, ಒಳ್ಳೆ ಚಿಕ್ಕಪ್ಪ, ಒಳ್ಳೆ ದೊಡ್ಡಪ್ಪ, ಒಳ್ಳೆ ಚಿಕ್ಕಮ್ಮ, ಯಾವುದೇ ಒಂದು ನೀವು ಡೆಸಿಗ್ನೇಷನ್ ಕೊಟ್ಟರು ಅವರೆಲ್ಲ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ. ಒಂದು ಆಯ್ತು, ನಿಮ್ ಗೃಹಸ್ಥಾಶ್ರಮನು ಬ್ಯೂಟಿಫುಲ್ ಆಗಿ ಮುಗಿಸಿದ್ರಿ ಅಂತ ಇಟ್ಕೊಳ್ಳಿ. ಯಾಕೆ ವಾನಪ್ರಸ್ಥವನ್ನ ಮಾಡಿದ್ದಾರೆ, ಯಾಕೆ ಸನ್ಯಾಸವನ್ನ ಮಾಡಿದ್ದಾರೆ ಅಂದ್ರೆ, ಪರಮಾತ್ಮನೇ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಅಂದ್ರೆ ವಾನಪ್ರಸ್ಥದಲ್ಲಿ ನೀವು ಡಿಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡು ಮೆತ್ತಗೆ ಇದನ್ನ ಬಿಡ್ತಾ ಹೋಗಬೇಕು. ನಾನು ಇನ್ನೇನು ಮುಂದೆ ಸಾವಿಗೆ ಹತ್ತಿರವಾಗ್ತಿದ್ದೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಬರಬೇಕು. ನೀವೇನ್ ಮಾಡ್ತೀರಾ, ವಾನಪ್ರಸ್ಥದಲ್ಲೂ ಕೂತ್ಕೊಂಡ್ಬಿಟ್ಟು ನಿಮ್ಮ ಮಗ ಮದ್ವೆ ಆದ್ರೆ, ಮಗಳ ಮದ್ವೆ ಆದ್ರೆ ಅವ್ರ ಹೆಂಡತಿ ಜೊತೆ ಜಗಳ ಆಡೋದು, ಗಂಡನ ಜೊತೆ ಜಗಳ ಆಡೋದು, ನಾನು ಹೇಳ್ದಂಗೆ ಕೇಳ್ಬೇಕು, ನನ್ನ ಆಸ್ತಿ ನಿಮ್ದು ಆಯ್ತಲ್ವಾ, ನಿಮ್ದು ಇದಾಯ್ತಲ್ವಾ ಗೃಹಸ್ಥ. ನೆಕ್ಸ್ಟ್ ನಿಮ್ ಮಕ್ಕಳ ಲೆವೆಲ್ ಗೃಹಸ್ಥಕ್ಕೆ ಬಿಟ್ಕೊಡ್ಬೇಕು. ಲೆಟ್ ದೆಮ್ ಎಂಜಾಯ್. ಅವ್ರು ನೆಕ್ಸ್ಟ್ ವಾನಪ್ರಸ್ಥಕ್ಕೆ ಪ್ರಿಪೇರ್ ಮಾಡ್ಬೇಕು, ತಂದೆ ತಾಯಿ ಆದವರು. ಆದ್ರೆ ತಂದೆ ತಾಯಿ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜಿ ತಾತಂದ್ರು ಅವ್ರು ವಾನಪ್ರಸ್ಥಕ್ಕೆ ಹೋದ್ರು, ಈ ಸಂಸಾರಕ್ಕೆ ವಾಪಸ್ ರಿವರ್ಸ್ ಬಂದು ಇಲ್ಲಿ ತಲೆ ಹಾಕೊಂಡು ಜಗಳ ಆಡಕ್ ಶುರು ಮಾಡ್ತಾರೆ. ನಿನಗದು ಬೇಕು, ನನಗಿದು ಬೇಕು, ನೀನು ಈ ಮನೆ ಮಾಡ್ಕೊಂಡಿಲ್ಲ, ನೀನು ಅದು ಮಾಡ್ಕೊ. ಆಕ್ಚುಲಿ ವಾನಪ್ರಸ್ಥದಲ್ಲಿ ಮೆಟೀರಿಯಲ್ ಥಿಂಗ್ಸ್ ಬಗ್ಗೆ ನೀವು ಅಟ್ಯಾಚ್ಮೆಂಟ್ಗಳನ್ನ ಬಿಡ್ತಾ ಹೋಗ್ಬೇಕು, ಸಂಬಂಧಗಳ ಬಗ್ಗೆನೂ ಅಟ್ಯಾಚ್ಮೆಂಟ್ ಬಿಡ್ತಾ ಹೋಗ್ಬೇಕು.
ಅದನ್ನ ಬಿಟ್ಟು ಪ್ರಿಪೇರ್ ಆದಾಗ ನೀವು ಆಮೇಲೆ ವಾನಪ್ರಸ್ಥದಲ್ಲಿ ದಾನ ಧರ್ಮವನ್ನ ಜಾಸ್ತಿ ಮಾಡಕ್ ಶುರು ಮಾಡ್ಕೋಬೇಕು ನೀವು. ಯಾಕೆಂದ್ರೆ ನಂದು ಯಾವುದೂ ಅಲ್ಲ, ನಾನೆಲ್ಲವನ್ನು ಬಿಟ್ಟು ಮೇಲ್ಗಡೆ ಹೋಗ್ತಿದ್ದೀನಿ ಅಂತ. ಅಲ್ಲಿಂದ ನೀವು ಸನ್ಯಾಸಕ್ಕೆ ಹೋಗ್ತಿರಲ್ಲ, ಸನ್ಯಾಸಕ್ಕೆ ಹೋದಾಗ ಈ ಮೆಟೀರಿಯಲ್, ದಾನ ಕೊಡೋ ಮೆಟೀರಿಯಲ್ ಥಿಂಗ್ಸ್ಗೂ ಅಟ್ಯಾಚ್ಮೆಂಟ್ ಬಿಟ್ಬಿಡ್ಬೇಕು. ನೀವು ಬರೀ ಜಪ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ನೀವು ತುಂಬ ನಿಶ್ಚಿಂತೆಯಿಂದ ಪರಮಾತ್ಮನ ಸೇರ್ಬೇಕೇ ಹೊರತು, ಕೆಲವರು ಕೊನೆಗೆ ಸಾಯೋ ಟೈಮಲ್ಲೂ ನಂದಲ್ಲಿ 10 ಬಿಲ್ಡಿಂಗ್ ಇತ್ತು, ಏನಾಯಿತು, ನಾನು ಆ ಮೊಮ್ಮಗಂಗೆ ಒಂಚೂರು ಕೊಟ್ಬಿಡಿ, ಇವ್ನಿಗೊಂಚೂರು ಕೊಟ್ಬಿಡಿ, 4 ತಲೆಮಾರಿಗೆ ರೆಡಿ ಮಾಡಿ ಇಟ್ಬಿಟ್ಟು ಇಷ್ಟು ಕೋಟಿ ಅಲ್ಲೆಲ್ಲೋ ಸಿಕ್ಕಾಕೊಂಡ್ಬಿಟ್ಟಿತ್ತು, ಅವ್ರ ಮನೇಲಿ ರೈಡ್ ಆಗಿದೆ, ಇವ್ರ ಮನೇಲಿ ಹಿಂಗಾಗಿದೆ, ಅಥವಾ ಅವ್ರನ್ನ ಬೈಕೋ ಇವ್ರನ್ನ ಬೈಕೋ. ಆ ಬೈಕ್ ಇದು ಯಾವ ಹಂತಕ್ಕೆ ಅಂದ್ರೆ, ಇನ್ಫ್ಯಾಕ್ಟ್ ನಾವು ಗರುಡ ಪುರಾಣ ಪಾಡ್ಕಾಸ್ಟ್ ಮಾಡಿದಾಗಲೂ ಕೂಡ ಮಾತಾಡಿದ್ವಿ ಇದ್ರ ಬಗ್ಗೆ. ಎಷ್ಟೋ ಜನ ಪ್ರಾಣ ಬಿಟ್ಟು ಹೋದಂತವ್ರು ಕೂಡ ಇನ್ನು ಸಣ್ಣ ಪುಟ್ಟ ಆಸೆ ಇಟ್ಕೊಂಡು ಆ ಆತ್ಮಗಳು ಇಲ್ಲೇ ಅಲ್ದಿದ್ದು ಕೂಡ ಅಲಿತಕ್ಕಂಥದ್ದು ಕೂಡ ನಡೆಯುತ್ತೆ. ಅದನ್ನು ಕೂಡ ಕೇಳಿದ್ದಾರೆ ವಿಷ್ಣು ಪುರಾಣದಲ್ಲಿ, ಸತ್ತ ಮೇಲೆ ಅಗರ್ ಯಾರಿಗ್ ಮುಕ್ತಿ ಸಿಗತ್ತೆ ಅನ್ನೋದನ್ನ. ಸೊ ಈ ತರ ಸನ್ಯಾಸ, ವಾನಪ್ರಸ್ಥ ಆದ್ಮೇಲೆ ಸನ್ಯಾಸ ಅನ್ನೋದು ದೇವ್ರೆ 4 ಆಶ್ರಮಗಳನ್ನ ನಮಗ್ ಮಾಡಿ ಪ್ರಿಪೇರ್ ಮಾಡಿದ್ದಾಗ, ನೀವು ಮನೇಲಿ ಇರ್ತೀನಿ ಅಂತ ಕೂಡ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದಂತೆ ಸನ್ಯಾಸಕ್ಕೆ ಹೋಗೋಷ್ಟಲ್ಲ. ಅದು ಹೆಂಗಸಾಗಿರ್ಲಿ ಗಂಡ್ಸಾಗಿರ್ಲಿ, ನೀನು ನಿಮ್ಮ ಮನೇಲಿ ನಿಮ್ಮ ನೆಕ್ಸ್ಟ್ ಜನ್ರೇಷನ್ನ ಹುಟ್ಟಿಸಿದಿರಾ, ಅವರು ಗೃಹಸ್ಥಾಶ್ರಮದಲ್ಲಿ ಚೆನ್ನಾಗಿರ್ಲಿ ಅಂತ ಹಾರೈಸಿ ಮನಸಾರ ಆಶೀರ್ವಾದ ಮಾಡಿ, ಬೈಕೊಂಡಲ್ಲ, ಸೊಸೆನ ಮಗನ್ನ ಅಥವಾ ಮಗಳನ್ನ ಅಳಿಯನ್ನ ಬೈಕೊಂಡಂಗಲ್ಲ, ನೀವು ನಿಮ್ದನ್ನೇ ಒಂದು ಪ್ರಿಪೇರ್ ಆಗಿ ಆರಾಮಾಗಿ ದೇವ್ರ ಭಜನೆಗಳನ್ನ ಮಾಡ್ಕೊಂಡು ನೋಡಿ. ಅವಾಗೆಲ್ಲ ಭಜನೆಗಳು ಮಾಡೋರು, ಧ್ಯಾನಗಳನ್ನ ಮಾಡೋರು, ಮೆಡಿಟೇಷನ್ನ ಮಾಡೋರು, ಅಪ್ಪ ನಾರಾಯಣ ಐ ಬಿಲಾಂಗ್ ಟು ಯು, ನಾನು ನಿನ್ನತ್ರಕ್ಕೆ ಬರಬೇಕು ಅಂತ ಆಸೆ ಪಟ್ಕೊಳ್ಳೋರು. ಈಗ ವಾಪಸ್ ನಾನು ಇಲ್ಲೇ ಇರ್ತೀನಿ ಅಂತ ಉಲ್ಟಾ ಬರ್ತಿದ್ದಾರೆ ಜನ. ಆದ್ರಿಂದ ಎಲ್ರಿಗೂ ವ್ಯಾಮೋಹ ಜಗಳಗಳು ಶುರುವಾಗ್ತದೆ. ಸೊ ನೀವು ಪ್ರಿಪೇರ್ಡ್ ಆಗಿ ಎಲ್ಲವನ್ನು ಡಿಟ್ಯಾಚ್ಡ್ ಆಗಿ ಸನ್ಯಾಸಕ್ಕೆ ಹೋಗ್ಬೇಕು. ಸನ್ಯಾಸ ಅಂದರೆ ನೀವು ಸ್ವಾಮಿಗಳ ಥರನೇ ಆಗಬೇಕು ಅಂತಲ್ಲ, ಎಲ್ಲವನ್ನು ಸರ್ವಸಂಗ ಪರಿತ್ಯಾಗಿಯಾಗಿ ನೀವೆಲ್ಲವನ್ನು ಬಿಟ್ಟು ನಾರಾಯಣನ ಜೊತೆ ಅಟ್ಯಾಚ್ ಆಗಬೇಕು, ಅದು ಒಂದೇ. ಜೊತೆಗೆ ಫಸ್ಟ್ ಏನಂದ್ರೆ ಆಧ್ಯಾತ್ಮ ಅಂದ್ರೆ ಅರ್ಥ ಏನು ಅಂತ ಫಸ್ಟ್ ನೀವು ತಿಳ್ಕೊಬೇಕು. ಹೌದು, ಎಷ್ಟೋ ಸಂದರ್ಭದಲ್ಲಿ ಬರೀ ಹೆಂಗಸರ ಮಾತ್ರ ಪೂಜೆ ಮಾಡೋದು ಅಥವಾ ಮಕ್ಕಳು ಮಾತ್ರ ಕೂತ್ಕೊಳ್ಳೋದು ಅಂತೆಲ್ಲ. ಆಧ್ಯಾತ್ಮ ಜ್ಞಾನ, ಇಟ್ ಇಸ್ ಯು ಕನೆಕ್ಟಿಂಗ್ ಟು ಗಾಡ್, ಭಗವಂತನಿಗೆ ನೀನ್ ಹತ್ರ ಆಗ್ತಕ್ಕಂಥ ಒಂದು ದಾರಿ. ಹೌದು. ಕೆಲವ್ರ ಮನೇಲಿ ಅಮ್ಮ ಮಾತ್ರ ಪೂಜೆ ಮಾಡ್ತಾರೆ, ಅಪ್ಪಂದ್ರು ಸುಮ್ಮನೆ ಕುತ್ಕೊಂಡು ಟಿವಿ ನ್ಯೂಸಿಗೆ ನೋಡ್ತಾರೆ. ಕೆಲವ್ರ ಮನೇಲಿ ಅಪ್ಪ ಮಾತ್ರ ಮಾಡ್ತಾರೆ, ಹೆಣ್ಮಕ್ಳು ನೀ ಅದು ಮುಟ್ಬೇಡ, ನೀ ಇದು ಮುಟ್ಬೇಡ ಅಂತ ಹೇಳ್ತಾರೆ. ಹಂಗಲ್ಲ, ಪ್ರತಿಯೊಬ್ಬರಿಗೂ ಪರಮಾತ್ಮ ಇದ್ದಾನೆ. ಹಳೆ ಕಾಲದಲ್ಲೆಲ್ಲ ಋಷಿ ಮುನಿಗಳ ಜೊತೆ ಮೈತ್ರೇಯಿ, ಗಾರ್ಗೆಯಿ, ಘೋಷ ಎಲ್ಲರೂ ಪೂಜೆ ಮಾಡ್ತಿದ್ರು. ಆಮೇಲೆ ಎವ್ರಿ ಇಂಡಿವಿಜುವಲ್ ನೀನು ತುಂಬ ಸ್ವಾರ್ಥಿ ಯಾವುದ್ರಲ್ಲಾಗಿರ್ಬೇಕು ಅಂದ್ರೆ ಮೋಕ್ಷ ಪಡ್ಕೊಳ್ಳೋದ್ರಲ್ಲಿ, ಇನ್ಯಾವುದ್ರಲ್ಲೂ ಅಲ್ಲ. ಸೊ ನೀವು ವಾಪಸ್ ತುಂಬ ಉಲ್ಟಾ ಬಂದು ನೀವು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೋತಾ ಇದ್ರೆ ಪರಮಾತ್ಮನ ಕಾಣಕ್ಕೆ ಆಗಲ್ಲ. ಈಗ ನೆಕ್ಸ್ಟ್ ಸಾಕ್ಷಾತ್ ಮಹಾವಿಷ್ಣುವಿನ ವಿಷ್ಣು ಪುರಾಣ ತಿಳ್ಕೊಳ್ಳೋ ಸಮಯ. ನಾವು ಮೈಥಾಲಜಿ ಅಂತ ಏನನ್ನು ಕರಿತೀವೋ ಅಂದರೆ ಪುರಾಣಗಳು, ಅಪೌರುಷೇಯ ಗ್ರಂಥ ಅಲ್ಲ. ಪುರಾಣಗಳೇನು ಅಂದರೆ ಎಲ್ಲ ದೇವ್ರ ಬಗ್ಗೆನೂ ಒಂದೊಂದು ಬುಕ್ಸ್ಗಳಿದೆ. ಶಿವ ಪುರಾಣ ಆಗಿರಬಹುದು, ಸ್ಕಂದ ಪುರಾಣ ಆಗಿರಬಹುದು, ಮಾರ್ಕಂಡೇಯ ಪುರಾಣ ಆಗಿರ್ಬೋದು. ಹಾಗೆ 108 ಮಹಾಪುರಾಣಗಳನ್ನು ನಮ್ಮ ಋಷಿ ಮುನಿಗಳು, ದೇವಾನುದೇವತೆಗಳು ಬಗ್ಗೆ ಎಲ್ಲ ಬರ್ಕೊಂಡು ಹೋಗಿರೋ ಅಂಥದ್ದನ್ನ ಮಹಾಪುರಾಣಗಳಿದೆ. ಅದರಲ್ಲಿ ತಿರ್ಗಾ 18 ಮಹಾಪುರಾಣಗಳನ್ನು ಸೆಪರೇಟ್ ಮಾಡಿದ್ದಾರೆ. ಅಂದರೆ ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥ ಪುರಾಣಗಳು. ಅದರಲ್ಲಿ ದೇವಿ ಮಹಾತ್ಮೆ, ದೇವಿ ಪುರಾಣ ಆಗಿರಬಹುದು, ಭಾಗವತ ಪುರಾಣ ಆಗಿರ್ಬೋದು, ಆ ಥರದ್ದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ವಿಷ್ಣು ಪುರಾಣ ಕೂಡ ಒಂದು. ಅಂದರೆ ವಿಷ್ಣು ಪುರಾಣನ ನಾವು ನೋಡ್ತಾ ಹೋದಾಗ ಅನೇಕ ಸಣ್ಣ 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 ಕಥೆಗಳನ್ನು ಕಂಪೈಲ್ ಮಾಡಿರೋದನ್ನ ನೋಡ್ತಾ ಹೋಗಬಹುದು. ಇದು ಪರಾಶರ ಮಹಾಮುನಿಗಳು ಮತ್ತು ಮೈತ್ರೇಯ ಅನ್ನೋ ಅವರ ಶಿಷ್ಯನ ಬಗ್ಗೆ, ಅವರಿಬ್ಬರ ನಡುವೆ ನಡೆಯುವಂತಹ ಒಂದು ಕಾನ್ವರ್ಸೇಷನ್. ಇದೇನಂತ ಹೇಳಿದ್ರೆ, ಇಡೀ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅಂತ ಈಗ ನಾವು ಹೇಗೆ ಭಗವದ್ಗೀತೆನಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾ ಹೋಗ್ತಾರೆ, ಕೃಷ್ಣ ಉತ್ತರ ಹೇಳ್ತಾ ಹೋಗ್ತಾರೋ, ಹಾಗೆ ಈ ಪುರಾಣದಲ್ಲಿ ಮೈತ್ರೇಯ ಪ್ರಶ್ನೆ ಕೇಳ್ತಾ ಹೋದ್ರೆ ಪರಾಶರರು ಒಂದೊಂದೇ ಉತ್ತರನ ಹೇಳ್ತಾ ಹೋಗ್ತಾರೆ. ಹೇಗೆ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಯಿತು, ಪರಬ್ರಹ್ಮನ್ ಅಂದ್ರೆ ವಿಷ್ಣು ಪರಬ್ರಹ್ಮನ್, ಚತುರ್ಮುಖ ಬ್ರಹ್ಮ ಅಲ್ಲ, ಸರಸ್ವತಿಯ ಗಂಡ ಚತುರ್ಮುಖ ಬ್ರಹ್ಮ ಅಲ್ಲ, ಪರಬ್ರಹ್ಮನ್ ಹೇಗೆ ಎಲ್ಲವನ್ನು ಸೃಷ್ಟಿ ಮಾಡ್ತಾ ಹೋದ್ರು. ಮೊದಲು ಪುರಾಣದಲ್ಲಿ ಈ ಭೂಮಿ ಪೂರ್ತಿ ನೀರೊಳಗಡೆ ಮುಳುಗೋಗ್ತಿರುತ್ತೆ. ಆವಾಗ ಹೇಗೆ ನಮ್ಮ ವರಹ ಅವತಾರದಲ್ಲಿ ಬಂದು ವಿಷ್ಣು ಭೂಮಿನ ಮೇಲೆತ್ತಿ ಕಾಪಾಡಿದ್ರು, ಅಲ್ಲಿಂದ ಕಾಪಾಡಿದ್ಮೇಲೆ ಎಷ್ಟೊಂದು ದ್ವೀಪಗಳನ್ನು ಮಾಡ್ತಾ ಹೋದ್ರು, ಎಷ್ಟೊಂದು ಬೆಟ್ಟಗಳನ್ನು, ಎಷ್ಟೊಂದು ಅರಣ್ಯಗಳನ್ನು ಮಾಡ್ತಾ ಹೋದ್ರು. ಅದರಲ್ಲಿ ದ್ವೀಪಗಳಲ್ಲಿ ನಾವು ಕೂಡ ಇವಾಗೆಲ್ಲ ಸಂಕಲ್ಪ ಮಾಡಿದ್ರೆ ನೀವು ಗಮನಿಸಿರಬಹುದು, ಭರತವರ್ಷೆ, ಭರತಖಂಡೆ, ಜಂಬೂ ದ್ವೀಪೆ, ದಂಡಕಾರಣ್ಯೆ, ಇದನ್ನ ಹೇಳ್ತಾ ಹೋಗ್ತೀವಿ ಸಂಕಲ್ಪ ಮಾಡ್ಬೇಕಾದ್ರೆ ಪೂಜೆನಲ್ಲಿ. ಸೊ ಆ ಜಂಬೂ ದ್ವೀಪ ಎಷ್ಟು ವಿಶಾಲವಾಗಿದೆ ಅಂದರೆ ನಮ್ಮದೇ ಎಷ್ಟೋ ದೇಶಗಳನ್ನು ಆವರಿಸ್ಕೊಂಡಿದೆ ಈ ಭೂಮಂಡಲದಲ್ಲಿ. ಇದೆಲ್ಲ ಹೇಗೆ ಸೃಷ್ಟಿಯಾಯಿತು, ಅದಾದಮೇಲೆ
ಚರಾಚರ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ರು. ಅದಾದಮೇಲೆ ಋತುಮಾನಗಳನ್ನು, ಮತ್ತು ನಾವೆಲ್ಲ ಹೇಗೆ ಬದುಕಬೇಕು ಅನ್ನೋದು. ಹಾಗೆ ಪರಮಾತ್ಮ ಏನು ಗೊತ್ತಾ, ಇಷ್ಟು ಬ್ಯೂಟಿಫುಲ್ಲಾಗಿ ವಿಷ್ಣು, ನಾನು ನೀವು ಏನಾದರೂ ಮಾಡೋಕ್ಕೆ ಹೋದ್ರೆ ಟಕ್ಕಂತ ಹೊರಟೋಗ್ಬಿಡ್ತೀವಿ. ಅದಕ್ಕೆ ದೊಡ್ಡವ್ರು ನಮ್ಗೆ ಹೇಳ್ತಾರೆ, ಯೋಚಿಸಿ ಮಾಡು, ಯೋಚಿಸ್ಬಿಟ್ಟು ಮಾಡು ಅಂತ. ದೇವರುಗಳು ಕೂಡ ತಪಸ್ಸಿಗೆ ಕೂತು ಧ್ಯಾನ ಮಾಡಿ ಒಂದೊಂದನ್ನೇ ಸೃಷ್ಟಿ ಮಾಡ್ತಾ ಹೋದ್ರಂತೆ. ಸೊ ಪರಬ್ರಹ್ಮ ಕೂಡ ತಪಸ್ಸಿಗೆ ಕೂತು ಮೊದಲು ಸೃಷ್ಟಿ ಮಾಡಿದ್ದು, ಇದರಲ್ಲೂ ರಾಜಸಿಕ, ತಾಮಸಿಕ, ಸಾತ್ವಿಕ ಅಂತ ಬರುತ್ತೆ. ಸೊ ಈ ತಾಮಸಿಕ ವ್ಯಕ್ತಿತ್ವಗಳನ್ನು ಹೊಂದಿರತಕ್ಕಂಥ ಈ ರಾಕ್ಷಸ ಗುಣದವರು ಅಂಥವ್ರನ್ನೆಲ್ಲ ಸೃಷ್ಟಿ ಮಾಡ್ತಾ ಹೋದಾಗ, ಇಲ್ಲ ಮತ್ತೆ ಇನ್ನೇನನ್ನೋ ಸೃಷ್ಟಿ ಮಾಡಬೇಕು ಅಂತ ರಾಜಸಿಕ ಗುಣದವ್ರನ್ನ ಸೃಷ್ಟಿ ಮಾಡಿ, ಮತ್ತೆ ತಿರ್ಗಾ ಸಾತ್ವಿಕ ಗುಣದವರನ್ನ, ದೇವಾನುದೇವತೆಗಳನ್ನು ಸೃಷ್ಟಿ ಮಾಡಿ, ಗಂಧರ್ವರನ್ನು ಸೃಷ್ಟಿ ಮಾಡಿ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಮಗೆ ಒಂದೊಂದೇ ಸೃಷ್ಟಿ ಮಾಡಿಕೊಟ್ಟು, ಮತ್ತೆ ದಕ್ಷ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿ, ಮತ್ತೆ ನೋಡಿ ಅವರು ದಕ್ಷನ ಮಕ್ಕಳುಗಳೆಲ್ಲ ಹುಟ್ಟಿದವ್ರು ಆಗಿನ ಕಾಲದಲ್ಲೂ ಕೂಡ ಸುಮ್ಮನೆ ಒಬ್ಬ ಸಾಮಾನ್ಯ ಮನುಷ್ಯರಾಗದೆ ದೇವಾನುದೇವತೆಗಳಿಗೆ, ಪಾರ್ವತಿನೇ ಅಂದರೆ ಸತಿ ಹೋಗಿ ಶಿವನ್ನ ಮದುವೆ ಮಾಡ್ಕೊಳ್ತಾರೆ. ಸೊ ಆ ರೀತಿ ಎಲ್ಲ ದೇವಾನುದೇವತೆಗಳನ್ನು ಸೃಷ್ಟಿ ಮಾಡಿ, ಋಷಿ ಮುನಿಗಳನ್ನು ಸೃಷ್ಟಿ ಮಾಡಿ, ಅದನ್ನು ಮಲ್ಟಿಪ್ಲೈ ಆಗೋ ಹಾಗೆ ಮಾಡಿ ಎಲ್ಲವನ್ನು ಸೃಷ್ಟಿ ಮಾಡಿ ಬಿಟ್ಟರು ದೇವರು. ಅದಾದಮೇಲೆ ನಾವು ಹೇಗೆ ಇವಾಗ ನಮ್ಗಳೆಲ್ಲರ ಜೀವನದಲ್ಲೂ ನಾವು ಸುಮ್ಮನೆ ಬ್ರಾಹ್ಮಣರಿಗೆ ಮಾತ್ರ ಬರುತ್ತೆ ಅಂತಲ್ಲ, ಅದು ಗೋತ್ರಗಳು, ಲೀನಿಯೇಜು. ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಲೀನಿಯೇಜ್ ಇದ್ದೇ ಇರುತ್ತೆ. ಯಾಕೆಂದರೆ ನಿಮ್ಮ ತಾತ ಮುತ್ತಾತ, ಅವ್ರ ತಾತ ಮುತ್ತಾತ, ಅವ್ರ ತಾತ ಮುತ್ತಾತ ಅಂತ ಒಂದು ಲಿಂಕ್ ನಾವು ಹುಡುಕ್ತಾ ಹೋದರೆ ಎಲ್ಲರೂ ಯಾವುದೋ ಒಂದು ಋಷಿ ಮುನಿಗಳು ಅಥವಾ ದೇವಾನುದೇವತೆಗಳ ಕನೆಕ್ಷನಿಂದನೇ ಬಂದಿರ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ನಿಮ್ಮ ಮನೆ ದೇವ್ರು ಯಾರು ಅಂತ ಕೇಳ್ಕೊಳ್ತೀವಿ, ಗ್ರಾಮ ದೇವತೆ, ಮತ್ತು ಯಾವ ಲೀನಿಯೇಜಿಂದ ಅಂದರೆ ಯಾವ ಅನುವಂಶೀಯತೆಯಿಂದ ನಾವು ಬರ್ತಾ ಹೋಗಿದ್ದೀವಿ ಅಂತನ್ನೋದು. ಸೊ ಇದು ವಿಷ್ಣು ಪುರಾಣದಲ್ಲಿ ಈ ಥರ ಕತೆ ಒಂದೊಂದೇ ಶುರು ಆಗುತ್ತೆ. ಮತ್ತೆ ತಿರ್ಗಾ ಮೈತ್ರೇಯ ಕೇಳ್ತಾನೆ, ಇದೆಲ್ಲ ಸೃಷ್ಟಿ ಆಯಿತು, ಆಮೇಲೆ ಹೇಗೆ ಮೋಕ್ಷವನ್ನು ಪಡ್ಕೊಳ್ತಾರೆ ಮನುಷ್ಯ, ಈ ಜನ್ಮ ಸಂಸಾರ ಇವುಗಳಿಂದ ಮುಕ್ತಿಯನ್ನು ಪಡ್ಕೋಬೇಕು ಅಂದ್ರೆ ಏನು ಮಾಡಬೇಕು. ಅವಾಗ ತಿರ್ಗಾ ಪರಾಶರರು ವಿಷ್ಣು ಏನೇನು ಹೇಳ್ಕೊಟ್ಟ, ತಪಸ್ ಮಾಡಿಬಿಟ್ಟು ಋಷಿ ಮುನಿಗಳು ಏನೇನೆಲ್ಲ ಕಂಡಿಡಿದ್ರು, ಮತ್ತು ಅಲ್ಲಿನ ಕಾಲಕ್ಕೂ ಇಲ್ಲಿನ ಕಾಲಕ್ಕೂ ಏನು ವ್ಯತ್ಯಾಸ ಇತ್ತು, ಮತ್ತು ಜೀವಾತ್ಮ ಜಗತ್ತನ್ನು ಬಿಟ್ಟು ಮೇಯ್ನ್ ಪರಮಾತ್ಮ ಇದ್ದಾನೆ,